ನಮಸ್ಕಾರ ಎಲ್ಲರಿಗೂ. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ವಾಹಿನಿಯನ್ನು ಚಂದಾದಾರರಾಗಿ. ಇವತ್ತು ಒಂದು ತುಂಬಾ ಮುಖ್ಯ ವಿಷಯ. ಗೃಹಲಕ್ಷ್ಮಿ ಯೋಜನೆ ಮತ್ತೆ ಪರಿಶೀಲನೆ ನಡೆಯುತ್ತಿದೆ ಅಂತ ಕೇಳಿದ್ದೀರಾ? ಹೌದು. ಈಗ ಸರ್ಕಾರ ಕೆಲವು ಫಲಾನುಭವಿಗಳಿಗೆ ಮತ್ತೆ ದೃಢೀಕರಣ ರಿವ್ಯಾಲಿಡೇಷನ್ ಮಾಡಿಸುತ್ತಿದೆ. ಯಾಕೆ ಇದು ಮಾಡ್ತಿದ್ದಾರೆ? ಯಾಕೆಂದರೆ ಕೆಲವರಲ್ಲಿ ತಪ್ಪು ಮಾಹಿತಿ, ಮೃತ ವ್ಯಕ್ತಿಗಳ ಹೆಸರು, ಅರ್ಹತೆ ಇಲ್ಲದವರಿಗೂ ಹಣ ಹೋಗುತ್ತಿರುವ ಸಮಸ್ಯೆಗಳು ಕಂಡುಬಂದಿವೆ. ಆದ್ದರಿಂದ ಈಗ ಸರ್ಕಾರ ಏನು ಮಾಡ್ತಿದೆ? ನಿಮ್ಮ ವಿವರಗಳನ್ನು ಮತ್ತೆ ಪರಿಶೀಲಿಸುತ್ತಿದೆ. ಹಾಗಾದರೆ ನಿಮಗೆ ಏನು ಮಾಡಬೇಕು? ಕೆಲವೆಡೆ ನಿಮಗೆ ಕರೆ ಬರಬಹುದು, ಅಥವಾ ನೀವು ಸ್ವತಃ ಕೇಂದ್ರಗಳಿಗೆ ಹೋಗಬೇಕಾಗಬಹುದು. ಅಲ್ಲಿ ನಿಮಗೆ ಕೇಳೋದು ಏನು? ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ವಿವರಗಳು, ನಿಮ್ಮ ಮೊಬೈಲ್ ಸಂಖ್ಯೆ. ಮುಖ್ಯವಾಗಿ ಬಯೋಮೆಟ್ರಿಕ್ ಪರಿಶೀಲನೆ ಮಾಡಬಹುದು. ಅಂದರೆ ನಿಮ್ಮ ಬೆರಳಚ್ಚು ತೆಗೆದುಕೊಳ್ಳುತ್ತಾರೆ ಮತ್ತೆ ಒಂದು OTP ಬರುತ್ತದೆ. ಅದನ್ನು ವೆರಿಫೈ ಮಾಡಬೇಕು. ಇದು ಎಲ್ಲದರ ಉದ್ದೇಶ ಏನು? ಸರಿಯಾದ ವ್ಯಕ್ತಿಗೆ ಮಾತ್ರ ಹಣ ಹೋಗಬೇಕು. ಒಂದು ಮುಖ್ಯ ಮಾತು ಕೇಳಿ. ನಿಮಗೆ ಮೆಸೇಜ್ ಅಥವಾ ಕರೆ ಬಂದರೆ ಇಗ್ನೋರ್ ಮಾಡಬೇಡಿ. ನೀವು ಪರಿಶೀಲನೆ ಮಾಡಿಸದಿದ್ದರೆ ಭವಿಷ್ಯದಲ್ಲಿ ಹಣ ಬರೋದಕ್ಕೆ ಸಮಸ್ಯೆ ಆಗಬಹುದು. ಹಾಗಾದರೆ ನೀವು ಏನು ಮಾಡಬೇಕು? ನಿಮ್ಮ ಹತ್ತಿರದ ಗ್ರಾಮ 1 ಕರ್ನಾಟಕ 1 ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ಪರಿಶೀಲನೆ ಮಾಡಿಸಿಕೊಳ್ಳಿ. ನಿಮ್ಮ ದಾಖಲೆಗಳು ಸರಿಯಾಗಿದ್ದರೆ ಯಾವ ಸಮಸ್ಯೆಯೂ ಇಲ್ಲ. ಆದರೆ ಗಮನ ಕೊಡಿ, ಯಾರಿಗೂ ನಿಮ್ಮ OTP ಅಥವಾ ಪರ್ಸನಲ್ ಮಾಹಿತಿ ಶೇರ್ ಮಾಡಬೇಡಿ. ಅಧಿಕೃತ ಕೇಂದ್ರಗಳಲ್ಲೇ ಮಾತ್ರ ಮಾಡಿಸಿ. ಇದು ನಿಮ್ಮ ಹಕ್ಕಿನ ಹಣ. ಅದನ್ನು ಸುರಕ್ಷಿತವಾಗಿಡೋದು ನಿಮ್ಮ ಜವಾಬ್ದಾರಿ. ಇಂತಹ ಮುಖ್ಯ ಮಾಹಿತಿಗಾಗಿ ನಮ್ಮ ವಾಹಿನಿಯನ್ನು ಚಂದಾದಾರರಾಗಿ.